ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನವೆಂಬರ್ 13ರಂದು ಮಂಟೂರು ರಸ್ತೆಯಲ್ಲಿ ಗ್ಯಾಂಗ್ ವಾರ್ನಲ್ಲಿ ಮಲಿಕ್ ಜಾನ್ ಹತ್ಯೆಯಾಗಿದ್ದ. ಈ ಹತ್ಯೆಗೆ ಸಂಬಂಧಪಟ್ಟ ಸಾಕಷ್ಟು ಬೆಳವಣಿಗೆಗಳು ದಿನದಿಂದ ದಿನಕ್ಕೆ ಆಗ್ತಿದ್ದಾವೆ. ನನ್ನ ದೊಡ್ಡ ಮಗ ರೀ ಬರ್ದಾರ್ರಿ ಸರ್, ಅವ್ರು ನಮ್ಮ ಅಣ್ಣ ರೀ ಸರ್. बहुत अच्छा बच्चा, क्या तंटे वाला नहीं क्या नहीं, उसे इंसाफ दिलाना कर को इतना से मैं बोल रहा, दूसरा कुछ भी नहीं. ಮಲಿಕ್ ಜಾನ್ ಒಬ್ಬ ಸಮಾಜಘಾತಕ ಜೊತೆ ಅಂದರೆ ರೌಡಿ ಶೀಟರ್ ಜೊತೆ ತಿರುಗಾಡ್ತಾ ಇದ್ದಾನೆ ಎಂಬ ಆರೋಪ ಕೇಳಿ ಬಂದಿತ್ತು. ಆದರೆ ಎಲ್ಲೊಂದು ಕಡೆ ಮಲಿಕ್ ಜಾನ್ ಶಾಮಿಯಾನ ಒಂದರಲ್ಲಿ ಕೆಲಸ ಮಾಡ್ತಾಯಿದ್ದ, ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡು ತನ್ನ ಮನೆತನಕ್ಕೆ ಆಧಾರಾಗಿದ್ದ. ಆದರೆ ಎಲ್ಲ ಒಂದು ಕಡೆ ಕಾಣದ ಕೈಗಳು ಈ ಒಂದು ಮಲಿಕ್ ಜಾನನ ಕೊಲೆಯಲ್ಲಿ ಭಾಗಿಯಾಗಿದ್ದವು ಎಂಬ ಆರೋಪ ಈಗ ಕೇಳಿ ಬರ್ತಿದ್ವಿ. ಈ ಆರೋಪಗಳು ಈ ಒಂದು ಮಲಿಕ್ ಜಾನನ ಕೊಲೆ ಹಿಂದ್ಗಡೆ ಒಂದು ಏನು ಕಿಂಗ್ ಪೆನ್ ಇದ್ದಾರೆ, ಶ್ಯಾಮ್ ಜಾಧವ್, ರವಿ ಜಾಧವ್, ಅಭಿಷೇಕ್ ಜಾಧವ್, ಈ ಜಾಧವ್ ಸಹೋದರ ಇದ್ದಾರೆ ಎಂಬ ಗಂಭೀರ ಆರೋಪವನ್ನು ಮಲಿಕ್ ಜಾನ್ ಕುಟುಂಬಸ್ಥರಿಗೆ ಮಾಡ್ತಾಯಿದ್ದಾರೆ. ಒಂದು ರೀತಿಯ ಹುಬ್ಬಳ್ಳಿಯಲ್ಲಿ ಈ ರೌಡಿ ಶೀಟರ್ಗಳ ಪುಡಿ ರೌಡಿ ಶೀಟರ್ಗಳ ಹಾವಳಿ ಹೆಚ್ಚಾಗ್ತಿದೆ, ಬಾಲ ಬೀಸ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಿಜಕ್ಕೂ ಮಲಿಕ್ ಜಾನ್ ತನ್ನ ಪಾಡಿಗೆ ಇದ್ದ. ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಶಾಮಿಯಾನದಲ್ಲಿ ಸಣ್ಣ ಪುಟ್ಟ ಒಂದು ಕೆಲಸ ಮಾಡಿಕೊಂಡು ಇಡೀ ಮನೆಗೆ ಆಧಾರವಾಗಿದ್ದ. ಆದರೆ ಆತನನ್ನು ಮುಗಿಸ್ಬೇಕು ಅನ್ನುವ ಏಕೆ ಕಾರಣಕ್ಕೋಸ್ಕರ ಈ ಒಂದು ಬಾಲರಾಜ್ ಬಂಗಾರು ಬಾಲ್ಯ ಅನ್ನುವತ ಅಲಿಯಾಸ್ ಈತ ಏನು ಮಾಡ್ತಾನೆ, ಈ ಮಲಿಕ್ ಜಾನ್ಗೆ ಸ್ಕೆಚ್ ಆಗ್ತಾನೆ. ಮಂಟೂರು ರಸ್ತೆಯಲ್ಲಿ ನವೆಂಬರ್ 13ರಂದು ಬರ್ಬರವಾಗಿ ಹತ್ಯೆ ಮಾಡ್ತಾನೆ. ಈ ಒಂದು ಹತ್ಯೆ ಆದ ತಕ್ಷಣ ಇಡೀ ಹುಬ್ಬಳ್ಳಿಯ ತಲ್ಲಣಗೊಳ್ತಾ ಇದೆ. ಗ್ಯಾಂಗ್ ವಾರ್ನಲ್ಲಿ ಮಲಿಕ್ ಜಾನ್ ಸಾವನ್ನಪ್ಪಿದ ತಕ್ಷಣ ಇಡೀ ಆ ಕುಟುಂಬ ಏನು ಮಲಿಕ್ ಜಾನನ್ನು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾರೆ. ನನ್ನ ಮಗ ಅಮಾಯಕ, ಆತನ ಮೇಲೆ ಯಾವುದೇ ಇದುವರೆಗೂ ಒಂದು ಆರೋಪಗಳಿಲ್ಲ, ಯಾವ ರೌಡಿ ಶೀಟರ್ ಜೊತೆನೆಲ್ಲ ರೌಡಿ ಶೀಟರ್ ಒಂದು ಪ್ರಕರಣವೂ ದಾಖಲಾಗಿಲ್ಲ. ನನ್ನ ಮಗನನ್ನು ಕಳೆದುಕೊಂಡಿದ್ದು ನಾವು ದುಃಖ ಆಗಿದೆ. ಆದ್ದರಿಂದ ಈ ಒಂದು ನನ್ನ ಮಗನ ಹತ್ಯೆಗೆ ಯಾರು ಕಾರಣ ಆಗಿದ್ದಾರೆ, ಈ ಜಾಧವ್ ಏನು ರವಿ ಜಾಧವ್, ಶ್ಯಾಮ್ ಜಾಧವ್, ಅಭಿಷೇಕ್ ಜಾಧವ್ ಏನಿದ್ದಾರೆ, ಇಡೀ ಈ ಗ್ಯಾಂಗಿನ ರೂವಾರಿಗಳಾಗಿದ್ದರೆ ಅವ್ರನ್ನ ಬಂಧನ ಮಾಡ್ಬೇಕಂತೇಳಿ ರೊಚ್ಚಿಗೆದ್ದು ಒಂದು ರೀತಿಯ ಪ್ರತಿಭಟನೆ ಮಾಡಿದರು. ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಏನು ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಅಲ್ಲಿಯ ಇನ್ಸ್ಪೆಕ್ಟರ್ SR ನಾಯ್ಕ್ ಇದ್ದಾರೆ, PI ಇದ್ದಾರೆ, ಅವ್ರಿಗೆ ಮೇಲಿಂದ ಮೇಲೆ ದೂರನ್ನು ಕೊಟ್ಟಿದ್ವಿ. ಎಲ್ಲೋ ಒಂದು ಕಡೆ ದೂರನ್ನು ಕೊಟ್ಟರೂ ಸಹ ಕ್ರಮ ತೆಗೆದುಕೊಳ್ಳಿಲ್ಲ. ಇಡೀ ಪೊಲೀಸರ ವೈಫಲ್ಯವೇ ನಮ್ಮ ಮಗ ಏನಾನೆ ಮಲಿಕನ ಕೊಲೆಗೆ ಕಾರಣ ಅಂತೇಳಿ ಒಂದು ಕಡೆ ಆರೋಪ ಮಾಡಿದ್ದಾರೆ. ಇನ್ನೊಂದು ಕಡೆ ಶ್ಯಾಮ್ ಜಾಧವ್ನ ಬೆಳೀಲಿಕ್ಕೆ ಬಿಡ್ತಾ ಇದ್ದಾರೆ, ಇಡೀ ಜಾಧವ್ ಕುಟುಂಬವನ್ನು ಬೆಳೀಲಿಕ್ಕೆ ಬಿಡ್ತಿದ್ದಾರೆ. ಅವರ ಇಡೀ ಆಕ್ಟಿವಿಟೀಸ್ಗಳಿಗೆ ಪೊಲೀಸರು ಒಂದು ರೀತಿಯ ಶ್ರೀರಕ್ಷೆಯಾಗಿ ನಿಂತಿದ್ದಾರೆ. ಈ ಎಲ್ಲ ಬೆಳವಣಿಗೆಗೆ, ಎಲ್ಲ ಕ್ರೈಮ್ಗಳ ಅಪರಾಧ ಪ್ರಕರಣಗಳಿಗೆ ಅಥವಾ ಈ ಮಲಿಕ್ ಜಾನನ ಕೊಲೆಗೆ ಒಂದು ಸ್ಕೆಚ್ಚನ್ನು ಹಾಕಲಿಕ್ಕೆ ಇವರೇ ಕಾರಣ ಅಂಥೇಳಿ ಮಲಿಕ್ ಜಾನನ ಕುಟುಂಬಸ್ಥರು ಆರೋಪ ಮಾಡ್ತಾರೆ. ಕಳೆದ ನಿನ್ನೆಯೂ ಅಷ್ಟೇ ಹುಬ್ಬಳ್ಳಿಯ ಪೊಲೀಸ್ ಕಮಿಷನರ್ ಕಚೇರಿಗೆ ಒಂದು ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಕೊನೆಗೆ ಪೊಲೀಸ್ ಕಮಿಷನರ್ N. ಶಶಿಕುಮಾರ್ ಅವರಿಗೆ ಮನವಿ ಕೊಡ್ತಾರೆ. ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಖಂಡಿತವಾಗಲೂ ಮಲಿಕ್ ಜಾನನ್ನು ಏನು ಕೊಲೆ ಮಾಡಿದ್ದಾರೆ ಕೇವಲ ಅಲ್ಲಿಯ ಬಾಲರಾಜ್ ಅಷ್ಟೇ ಇಲ್ಲ, ಅದನ್ನ ಹಿಂದ್ಗಡೆ ಶ್ಯಾಮ್ ಜಾಧವ್, ಅಭಿಷೇಕ್, ರವಿ ಜಾಧವ್ ಇದ್ದಾರೆ, ಮೊದಲು ಅವರ ಬಂಧನ ಆಗಬೇಕು, ಅಂದಾಗ ಮಾತ್ರ ನಮಗೆ ನೆಮ್ಮದಿ ಆಗ್ತದೆ ಎಂಬ ಒಂದು ಗಡುವನ್ನು ಕೊಟ್ಟಿದ್ದರು. ಇನ್ನೊಂದು ಕಡೆ ಈಗ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಶಿಕುಮಾರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 7 ಜನ ಆರೋಪಿಗಳನ್ನು ವಶಪಡಿಸಿಕೊಂಡಿದೆ, ಬಂಧನ ಮಾಡಿದೆ ಅಂತಾರೆ. ಆರೋಪಿಗಳು ಯಾರು ಅಂತಂದು ನಾವು ಪತ್ತೆ ಮಾಡಲಾಗಿ ಒಂದು ವ್ಯವಸ್ಥಿತವಾಗಿ ಅವನ್ನ ಫಾಲೋ ಮಾಡಿ ಅವತ್ತು ಈ ಕೃತ್ಯ ಎಸಗಿರುವಂಥದ್ದು ನಮಗೆ ನಂತರದಲ್ಲಿ ತಿಳಿದು ಬಂತು. ಅದರ ಹಿನ್ನೆಲೆಯಲ್ಲಿ ಒಟ್ಟು 7 ಜನ ಆರೋಪಿಗಳನ್ನ ಈವರೆಗೆ ಅರೆಸ್ಟ್ ಮಾಡಿದ್ದೇವೆ. ಅದರಲ್ಲಿ ಒಂದು ಬಾಲು ಅಲಿಯಾಸ್ ಬಂಗಾರ್ ಬಾಳ್ಯ, ಮೊಹಮ್ಮದ್ ಹಫೀಜ್, ಸನ್ನಿ ಭಂಡಾರಿ, ಅಕೀಬ್, ಗೋಪಾಲ್ ಅಲಿಯಾಸ್ ಗೋಪಿ, ಕಿರಣ್ ಮತ್ತು ಚಂದ್ರು ಅಲಿಯಾಸ್ ಗಡಿಗೆ ಚಂದ್ರ ಅಂತ 7 ಜನರನ್ನು ಈಗಾಗಲೇ ನಾವು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೀವಿ. ಆಮೇಲೆ ಏನು ಈ ಕೊಲೆ ಮಾಡ್ತಾರೆ, ಮಲಿಕ್ ಜಾನ ಕೊಲೆ ಮಾಡಿದ ತಕ್ಷಣ ಬಾಲರಾಜ್ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಕೊನೆಗೆ ತಾನೇ ಬಂದು ಶರಣರಾಗ್ತಾನೆ. ಮಾತ್ರ ಬಂದ ತಕ್ಷಣ ಆತನ ಈ ಕೊಲೆ ಹಿಂದ್ಗಡೆ ಈ ಬಾಲರಾಜ್ ಜೊತೆ ಯಾರು ಇರ್ತಾರ ಬಗ್ಗೆ ಮಾಹಿತಿನ ಕಲೆ ಹಾಕಿದಾಗ ಬಾಲರಾಜ್ ಅಲಿಯಾಸ್ ಬಂಗಾರು ಬಾಲ್ಯ
ಬೇರೆ ಬೇರೆ ಹೆಸರನ್ನು ಹೇಳ್ತಾನೆ. ಅವ್ರನ್ನ ತೋರಿಸಿ ಅಂತೇಳಿ ಕರ್ಕೊಂಡು ಹೋದಾಗ ಕೊನೆಗೆ 2 ದಿನದ ನಂತರ ಈ ಹುಬ್ಬಳ್ಳಿಯ ಮಂಟ್ರು ರಸ್ತೆಯ ರೈಲ್ವೆ ಗೇಟ್ ಹತ್ರ ತಪ್ಪಿಸ್ಕೊಂಡು ಹೋಗುವಾಗ ಪೊಲೀಸರ ಮೇಲೆ ಕಲ್ಲು ತೋರ್ತಕ್ಕಂಥ ಪ್ರಯತ್ನ ಮಾಡ್ತಾನೆ. ಆ ನಂತರ ಈ ಪ್ರಕರಣ ಸಂಬಂಧ ಪೊಲೀಸರು ಫೈರಿಂಗ್ ಮಾಡ್ತಾರೆ. ಫೈರಿಂಗ್ ಮಾಡಿದಲ್ಲಿ ಬಾಲರಾಜನ್ ಜೊತೆಗೆ ಮೊಹಮ್ಮದ್ ರಫೀಕ್ ಅನ್ನೋ ಜೊತೆ ಇಬ್ಬರಿಗೂ ಮೇಲೆ ಫೈರಿಂಗ್ ಮಾಡ್ತಾರೆ. ಈಗ ಸಂಬಂಧಪಟ್ಟಂತೆ ಇಬ್ಬರು ಹುಬ್ಬಳ್ಳಿ KMCR ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಮತ್ತು 3 ಈ ಪ್ರಕರಣದಲ್ಲಿ ಫೈರಿಂಗ್ ಪ್ರಕರಣದಲ್ಲಿ ಪೊಲೀಸರು ಸರ್ ಗಾಯ ಆಗ್ತಾರೆ. ಯಾಕಂದರೆ ಕಲ್ಲನ್ನು ಎಸೆದಾಗ ಅವರಿಗೆ ಗಾಯ ಆಗ್ತಾರೆ ಎಂಬ ಮಾಹಿತಿಯನ್ನು ಪೊಲೀಸರು ಕೊಟ್ಟಿದ್ದಾರೆ. ಒಟ್ಟಾರೆ ಸಾಕಷ್ಟು ಒಂದು ರೀತಿಯ ಮಲಿಕ್ ಕೊಲೆ ಆದ ತಕ್ಷಣ ಆ ಒಂದು ಮಲಿಕನ ಕುಟುಂಬಕ್ಕೆ ನ್ಯಾಯ ಬೇಕಾಗಿದೆ. ಸಾಕಷ್ಟು ಆಕ್ರೋಶ ಅಸಮಾಧಾನ ಇದೆ. ಎಲ್ಲ ಒಂದು ಕಡೆ ನಮ್ಮ ಮಲಿಕ್ ನನ್ನ ಮಗನ ಕಳೆದುಕೊಂಡು ನಮಗೆ ತುಂಬ ದುಃಖ ಆಗಿದೆ ಮತ್ತು ನೆರೆಯವರು ಸಾಕಷ್ಟು ಮಲಿಕನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹೊಂದಿದ್ದಾರೆ. ಮಲಿಕ್ ಒಬ್ಬ ತುಂಬ ಒಳ್ಳೆಯ ಹುಡುಗ. ಈತನ ಯಾವುದೇ ರೀತಿಯ ಅಪರಾಧ ಚಟುವಟಿಕೆ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಈತನ ದುಡಿದು ತಿಂತಿದ್ದ. ಈತನ ಹಿಂದ್ಗಡೆ ಏನು ಕೆಲವು ಕಾಣದ ಕೈಗಳಿದ್ದಾವೆ, ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಯಾರಿದ್ದಾರೆ ಅವ್ರನ್ನ ಬಂಧನ ಮಾಡಬೇಕು ಅನ್ನೋ ಒಂದು ಒತ್ತಾಯ. बच्चा क्या तंटे वाला नहीं क्या नहीं, उसे इंसाफ दिलाना कर को इतना अच्छा मैं बोल रहे, दूसरा कुछ भी नहीं, क्या हमने भी किसी दुश्मनी नहीं क्या नहीं सर, वो बच्चे को एक इंसाफ दिलाओ बस हम हमारे नहीं, उनको नया दिलाओ. अभिषेक जादव, रवि जादव, श्याम जादव, इनको सबको अरेस्ट करो. ಅರೆಸ್ಟ್ ಮಾಡ್ಬೇಕ್ರಿ, ನ್ಯಾಯ ಕೊಡಿಸ್ಬೇಕು ಆ ಹುಡುಗಗೆ. ಶ್ಯಾಮ್ ಜಾಧವ್, ಅಭಿಷೇಕ್ ಜಾಧವ್, ಗಣೇಶ್ ಜಾಧವ್ ಇವರೆಲ್ಲ ಅದಾರಂತ್ರಿ. ಅವ್ರಿಗೆಲ್ಲ ಅರೆಸ್ಟ್ ಮಾಡ್ಬೇಕ್ರಿ. ಅವ್ರಿಗೆ ಏನು ಅನ್ನೋದು ನ್ಯಾಯ ಕೊಡಿಸ್ಬೇಕ್ರಿ. ಹಾಂ, ಅದು ತಾಯಿ ಹೊಟ್ಟೆ ಎಷ್ಟು ಉರಿ ಅಂತೈತಿ ಅಷ್ಟು ಅವ್ರ ತಾಯಿ ಹೊಟ್ಟೆ ಉರಿಬೇಕ್ರಿ. ಅದರ ಜೊತೆಗೆ ಇನ್ನು ಭಾಳಷ್ಟು ಜನ ಈ ಒಂದು ಕೃತ್ಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿರುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ. ಪ್ರತ್ಯಕ್ಷವಾಗಿ ಅಂತಂದರೆ ಸ್ಥಳದಲ್ಲಿ ಇದ್ದಂಥವರು, ಪರೋಕ್ಷವಾಗಿ ಅಂತಂದರೆ ಈ ಕೃತ್ಯ ಎಸಗಲಿಕ್ಕೆ ಯಾರು ಪ್ರೋತ್ಸಾಹ ಮಾಡಿ ನಾಳೆ ದಿನ ಇದರಿಂದ ಏನೇ ಕಷ್ಟ ಆದರೂ ಅದನ್ನು ಎದುರಿಸೋದಕ್ಕೆ ನಾವಿದ್ದೀವಿ ಅಂತಂದು ಒಂದು ಕಾನ್ಸ್ಪಿರಸಿ ಅಂದರೆ ಒಂದು ಸಂಚು ರೂಪಿಸಿ ಈ ಒಂದು ಕೃತ್ಯವನ್ನು ಎಸಗಿರುವಂಥ ವ್ಯಕ್ತಿಗಳ ಸಂಪೂರ್ಣ ವಿವರಗಳು ನಮಗೆ ಈಗಾಗಲೇ ಲಭ್ಯ ಆಗಿದೆ. ಇಡೀ ಪ್ರಕರಣ ಸಾಕಷ್ಟು ಪೊಲೀಸರಿಗೆ ಚಾಲೆಂಜ್ ಆಗಿದೆ. ಇದ್ರ ಹಿಂದ್ಗಡೆ ದೊಡ್ಡ ದೊಡ್ಡ ಕಾಣದ ಕೈಗಳು ಸಹ ಇದ್ದಾರೆ. ಯಾಕಂದರೆ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲೊಂದು ಕಡೆ ಒಂದು ರೀತಿಯ ಈ ಮಾಲೀಕನನ್ನು ಕೊಲೆ ಮಾಡಿದ್ದಾರೆ, ಆತನ ಅವ್ರನ್ನ ಆರೋಪಿಗಳನ್ನ ರಕ್ಷಣೆ ಮಾಡೋದಿರೋದಷ್ಟೇ ಅಲ್ಲ, ಕಾಣದ ಅಂಥ ಕೈಗಳಿದ್ದಾರೆ, ಕೈಗಳು ಹಾಕಿದ್ದಾರೆ. ಪರೋಕ್ಷವಾಗಿ ಯಾರಿದ್ದಾರೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಡೀತಿದೆ ಎಂಬ ಆರೋಪ ಮಲಿಕನ ಕುಟುಂಬಸ್ಥರಿಂದ ತಿಳಿದು ಬಂದಿದೆ. ಅದರಿಂದ ಒಂದು ಕಡೆ ಮಲಿಕನ ಸಾವಿಗೆ ನ್ಯಾಯ ಸಿಗಬೇಕು ಮತ್ತು ಆತನ ಕುಟುಂಬಸ್ಥರಿಗೂ ಒಂದು ಸಲ ನ್ಯಾಯ ಸಿಗಬೇಕಾಗಿದೆ. ಅದರಿಂದ ಪೊಲೀಸರ ಮೇಲೆ ದೊಡ್ಡ ಚಾಲೆಂಜ್ ಆಗಿದೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಈಗ ACP ಚಿಕ್ಕಮಠ ನೇತೃತ್ವದಲ್ಲಿ ತಂಡ ಮಾಡಿದ್ದಾರೆ. ಒಂದು ತನಿಖೆ ಮುಂದುವರಿತದೆ. ನಿಜಕ್ಕೂ ಒಂದು ದೊಡ್ಡ ಚಾಲೆಂಜ್ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮತ್ತು ಅವರ ಕಮಿಷನರೇಟ್ ತಂಡದ ಮೇಲಿದೆ. ನಿಷ್ಪಕ್ಷಪಾತವಾಗಿ ಭಾಳ ಪಾರದರ್ಶಕವಾಗಿ ತನಿಖೆ ಮಾಡಿ ಮಲಿಕ್ ಅವರ ಕುಟುಂಬಕ್ಕೆ, ಆತನ ತಂದೆ ತಾಯಿಗೆ ಮತ್ತು ಅಲ್ಲಿ ನೆರೆಯವರಿಗೆ ಒಂದು ನ್ಯಾಯ ಕೊಡಿಸಬೇಕಾಗಿದೆ. ಸ್ಥಳೀಯರು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಯ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ನಾವು ಮನೆಯಿಂದ ಹೊರಗೆ ಬರೋಕ್ಕಾಗ್ತಾಯಿಲ್ಲ. ಸಾಕಷ್ಟು ರೌಡಿ ಶೀಟರ್ಗಳು, ಸೋಷಿಯಲ್ ಆ್ಯಂಟಿ ಎಲಿಮೆಂಟ್ಸ್ಗಳು ಸಾಕಷ್ಟು ನಡೀತಾ ಇದ್ದಾವೆ. ಅದರಿಂದ ಈ ರೀತಿಯಾದಂಥ ಚಟುವಟಿಕೆಗಳಿಗೆ ಮಟ್ಟ ಹಾಕಬೇಕು ಅನ್ನೋದು ಹುಬ್ಬಳ್ಳಿ ಜನರ ಒತ್ತಾಯ ಆಗಿದೆ. ಕ್ಯಾಮ್ರಾ ಪರ್ಸನ್ ಸುಜಲ್ ಜೊತೆ ಕಲ್ಮೇಶ್ ಮಂಡ್ಯಾಳ್, ಸಾಲರ್ ನ್ಯೂಸ್, ಹುಬ್ಬಳ್ಳಿ.